ಎಲ್ಲರಿಗೂ ನಮಸ್ಕಾರ. ಶ್ರೀ ಕಾಶಿ ಮಹಾಲಿಂಗ ಸ್ವಾಮಿ ಪ್ರೌಢಶಾಲೆ ಬೀದುರ್ಗ ಶ್ರೀ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸ್ಮರಿಸುತ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದು ಸಮಾಜ ವಿಜ್ಞಾನದಲ್ಲಿ ಭೂಗೋಳದಲ್ಲಿ 6ನೇ ಅಧ್ಯಾಯವಾದಂತಹ ಭಾರತದ ಜಲ ಸಂಪನ್ಮೂಲಗಳು, ಈ ಒಂದು ಪಾಠದಲ್ಲಿ ಬರುವಂತಹ ಒಂದು ಕಲಿಕಾಂಶಗಳು ಯಾವುದು ಅಂತೇಳಿ ಮಕ್ಕಳೇ ನಾವು ನೋಡೋಣ. ಮೊದಲನೇದಾಗಿ ಈ ಒಂದು ಪಾಠದಲ್ಲಿ ಬರುವಂತಹ ಒಂದು ಕಲಿಕಾಂಶಗಳು ಯಾವುದಪ್ಪ ಅಂದರೆ, ಒಂದು ಜಲ ಸಂಪನ್ಮೂಲಗಳ ಪ್ರಾಮುಖ್ಯತೆ. ಜಲ ಸಂಪನ್ಮೂಲಗಳ ಪ್ರಾಮುಖ್ಯತೆ. ಜಲ ಸಂಪನ್ಮೂಲಗಳ ಪ್ರಾಮುಖ್ಯತೆ ಅಂತೇಳಿ ಈ ಒಂದು ಕಲಿಕಾಂಶಗಳಲ್ಲಿ. ಎರಡನೇದಾಗಿ ಭಾರತದ ಪ್ರಮುಖ ನದಿಗಳು. ಭಾರತದ ಪ್ರಮುಖ ನದಿಗಳು. ಭಾರತದ ಪ್ರಮುಖ ನದಿಗಳು. ನಂತರ ನೀರಾವರಿಯ ಅರ್ಥ ಮತ್ತು ಭಾರತಕ್ಕೆ ನೀರಾವರಿಯ ಅವಶ್ಯಕತೆ. ನೀರಾವರಿಯ ಅರ್ಥ, ಭಾರತಕ್ಕೆ ನೀರಾವರಿಯ ಅವಶ್ಯಕತೆ. ಭಾರತಕ್ಕೆ ನೀರಾವರಿಯ ಅವಶ್ಯಕತೆ. ನಂತರ ನೀರಾವರಿಯ ವಿಧಗಳು ಮತ್ತು ಹಂಚಿಕೆ. ನೀರಾವರಿಯ ವಿಧಗಳು ಮತ್ತು ಹಂಚಿಕೆ. ನೀರಾವರಿ ವಿಧಗಳು ಮತ್ತು ಹಂಚಿಕೆ. ಲಾಸ್ಟ್ನೇದಾಗಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು. ಮಕ್ಕಳೇ, ಈ ಒಂದು ಪಾಠದಲ್ಲಿ ಬರುವಂತಹ ಒಂದು ಕಲಿಕಾಂಶಗಳು ಅಂತ ನಾವು ನೋಡೋದಾದರೆ, ಒಂದು ಜಲ ಸಂಪನ್ಮೂಲಗಳ ಪ್ರಾಮುಖ್ಯತೆ. ಜಲ ಅಂದರೆ ಏನು ಮಕ್ಕಳೇ? ನೀರು. ವೆರಿ ಗುಡ್. ಜಲ ಅಂದರೆ ನೀರು. ಈ ನೀರನ್ನು ಯಾವ ರೀತಿಯಾಗಿ, ನೀರು ಸಹ ಒಂದು ನೈಸರ್ಗಿಕವಾದಂಥ ಒಂದು ಸಂಪನ್ಮೂಲ. ಈ ಸಂಪನ್ಮೂಲದ ಒಂದು ಪ್ರಾಮುಖ್ಯತೆ ಏನು ಅಂತೇಳಿ ಈ ಒಂದು ಪಾಠದಲ್ಲಿ ನಾವು ತಿಳ್ಕೊಳ್ತೀವಿ. ಅದೇ ರೀತಿಯಾಗಿ ಭಾರತದ ಪ್ರಮುಖ ನದಿಗಳು. ಭಾರತದಲ್ಲಿರುವಂತಹ ಪ್ರಮುಖ ನದಿಗಳು ಯಾವುವು ಅಂದರೆ, ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು ಅಂತೇಳಿ ನಾವು ತಿಳ್ಕೊಳ್ತೀವಿ. ಅದರಲ್ಲಿ ಉತ್ತರಕ್ಕೆ ಹರಿಯುವಂತಹ ನದಿಗಳು ಯಾವುದು, ದಕ್ಷಿಣಕ್ಕೆ ಹರಿಯುವಂತಹ ನದಿಗಳು ಯಾವುವು ಅಂತೇಳಿ ಇದರಲ್ಲಿ ನಾವು ಈ ಒಂದು ಪಾಠದಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಅದೇ ರೀತಿಯಾಗಿ ನೀರಾವರಿಯ ಅರ್ಥ, ಭಾರತಕ್ಕೆ ನೀರಾವರಿಯ ಅವಶ್ಯಕತೆ. ನೀರಾವರಿ ಅಂದರೆ ಏನು ಮತ್ತು ಭಾರತಕ್ಕೆ ಈ ಒಂದು ನೀರಾವರಿಯ ಅವಶ್ಯಕತೆ ಏನು ಅಂತೇಳಿ ನಾವು ಈ ಒಂದು ಇದರಲ್ಲಿ ತಿಳ್ಕೊಳ್ತೀವಿ. ಅದೇ ರೀತಿಯಾಗಿ ನೀರಾವರಿಯ ವಿಧಗಳು ಮತ್ತು ಹಂಚಿಕೆ. ಮಕ್ಕಳೇ, ನಾವಿಲ್ಲಿ ನೀರಾವರಿಯ ವಿಧಗಳು ಅಂತ ನಾವು ನೋಡ್ತಾ ಇದ್ರೆ, ಈ ಒಂದು ಪಾಠದಲ್ಲಿ 3 ನೀರಾವರಿಯ ವಿಧಗಳನ್ನು ನಾವು ಕಾಣ್ತೀವಿ. ಕೆರೆ, ಕಾಲುವೆ ಮತ್ತು ಬಾವಿ ನೀರಾವರಿ ಅಂತೇಳಿ 3 ವಿಧಗಳನ್ನು ಕಾಣ್ತೀವಿ. ಯಾವ್ಯಾವ ಪ್ರದೇಶಗಳಲ್ಲಿ ಬಾವಿ ನೀರಾವರಿ ಇದೆ, ಕೆರೆ ನೀರಾವರಿ, ಕಾಲುವೆ ನೀರಾವರಿ ಯಾವ್ಯಾವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತೇಳಿ ಈ ಒಂದು ಪಾಠದ ಬಗ್ಗೆದಲ್ಲಿ ನಾವು ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಅಂತ ನಾವು ಈ ಒಂದು ಪಾಠದಲ್ಲಿ ನೋಡ್ತೀವಿ. ಈಗ ದಾಮೋದರ ನದಿ ಕಣಿವೆ ಯೋಜನೆ ಆಗಿರ್ಬೋದು, ಹಿರಾಕುಡ್ ಯೋಜನೆ ಆಗಿರ್ಬೋದು, ಬಾಂಕ್ರಾ ನಂಗಲ್ ಯೋಜನೆ ಆಗಿರ್ಬೋದು, ಬೇರೆ ಬೇರೆ ಒಂದು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳಿವೆ. ಅದರಲ್ಲಿ ಕರ್ನಾಟಕದಲ್ಲಿರುವಂತಹ ನದಿ ಕಣಿವೆ ಯೋಜನೆಗಳು ಯಾವುದು, ಭಾರತದಲ್ಲಿರುವಂತಹ ನದಿ ಕಣಿವೆ ಯೋಜನೆಗಳು ಯಾವುವು ಅಂತೇಳಿ ಈ ಒಂದು ಪಾಠದಲ್ಲಿ ನಾವು ತಿಳ್ಕೊಳ್ಳುವಂತಹ ಪ್ರಮುಖವಾದಂತಹ ಅಂಶಗಳು ಮಕ್ಕಳು. ಈಗ ನಾವು ಜಲ ಅಂದರೇನು, ನೀರು ಎಂದರೇನು ಅಂತ ನಾವೀಗ ತಿಳ್ಕೊಳ್ಳೋಣ ಮಕ್ಕಳು. ಈಗ ನಾವು ನೋಡೋದಾದರೆ, ಈ ನೀರು ಬಹಳ ನಮಗೆಲ್ಲರಿಗೂ ಸಹ ಬೇಕಾಗಿರುವಂತಹ ಒಂದು ಅತ್ಯಮೂಲ್ಯವಾದಂತಹ ಸಂಪನ್ಮೂಲಗಳು ಅಂತೇಳಿ ನಾವು ನೀರನ್ನು ಹೇಳ್ಬೋದು. ನೀರಿಲ್ಲದೆ ನಾವು ಇವತ್ತು ಜೀವನ ನಡೆಸೋಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ನೀರಿಲ್ಲದ ಒಂದು ಜೀವನ, ಒಂದು ಸುಸ್ಥಿರವಾದಂಥ ಒಂದು ಜೀವನ ನಡೆಸೋಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು
ಹೇಳ್ಬೋದು. ಮಾನವನು ನೀರು ಯಾವುದಕ್ಕೆ ಬೇಕಪ್ಪ ಅಂದರೆ, ಮಾನವನಿಗೆ ಕುಡಿಯೋದಕ್ಕೋಸ್ಕರ ನೀರು ಬೇಕಾಗುತ್ತೆ, ಅಡುಗೆ ಮಾಡೋದಕ್ಕೋಸ್ಕರ ಬೇಕಾಗುತ್ತೆ, ಮತ್ತು ಮನೆಯನ್ನು ಸ್ವಚ್ಛ ಮಾಡೋದಕ್ಕೋಸ್ಕರ ಬೇಕಾಗುತ್ತೆ, ವ್ಯವಸಾಯವನ್ನು ಮಾಡೋದಕ್ಕೋಸ್ಕರ, ಮತ್ತು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡೋದಕ್ಕೆ, ಅಂದರೆ ನಾವು ಏನು ಕರೆಂಟನ್ನು ಉತ್ಪಾದನೆಯನ್ನು ಮಾಡೋದಕ್ಕೆ ಬಳಸ್ತೀವಿ. ಕೈಗಾರಿಕೆಗಳಿಗೆ ನೀರನ್ನು ನಾವು ಬಳಸ್ತೀವಿ. ನೌಕಾಯಾನಕ್ಕೆ ನಾವು ನೀರನ್ನು ಬಳಸ್ತಾ ಇದ್ದೀವಿ. ಮತ್ತು ಮೀನುಗಾರಿಕೆ ಮತ್ತು ಮನೋರಂಜನಾ ಒಂದು ಕಾರ್ಯಗಳಿಗೂ ಸಹ ನಾವು ನೀರನ್ನು ಹೆಚ್ಚಾಗಿ ಬಳಸ್ತಾ ಇದ್ದೀವಿ. ಹೇಗೆ ಈ ನೀರಿನಿಂದ ನಿಮ್ಮ ಮಕ್ಕಳೇ ನೀವೆಲ್ಲರೂ ನೋಡಿರ್ಬೋದು, ನೀರಿನಿಂದ ನಾವು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆಯನ್ನು ಮಾಡ್ಬೋದು. ಕೈಗಾರಿಕೆಗಳಿಗೆ ನಾವು ನೀರನ್ನು ಬಳಸ್ತೀವಿ. ಗೃಹ ಉಪಯೋಗಿ ಕೆಲಸಗಳಿಗೆ ನೀರಿಲ್ಲದೇ ನಾವು ಜೀವನ ನಡೆಸೋಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ನೀರನ್ನು ನಾವು ಮನೋರಂಜನಾ ಕಾರ್ಯಕ್ರಮ, ಉದಾಹರಣೆ ನೀವು ಫೌಂಟೇನ್ ಅಂತ ನೀವೇನು ಹೇಳ್ತೀರಲ್ಲ ಮೈಸೂರಲ್ಲಿ ನಾವು ನೋಡೋದಾದರೆ, ಅಲ್ಲಿ ನೀರನ್ನು ಯಾವ ರೀತಿಯಾಗಿ ಒಂದು ಮನೋರಂಜನಾ ಕೆಲಸಕ್ಕೆ ನೀರನ್ನು ಬಳಸಿದ್ದಾರೆ ಅಂತೇಳಿ ಮಕ್ಕಳೇ ನಮಗೆ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಮನೆಗಳಲ್ಲೂ ಸಹ ಈ ನಾವು ಚಿಲುಮೆಗಳನ್ನು ನಾವು ಕಾಣ್ತೀವಿ. ಅಂದರೆ ಒಂದು ಪಾರ್ಕ್ ಮಾಡಿ ಅದರೊಳಗೆ ಚಿಲುಮೆಗಳನ್ನು ಬಿಟ್ಟಿರೋದು ನೋಡೋಕ್ಕೆ ಅದು ತುಂಬ ಸುಂದರವಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ನೀರನ್ನು ಏನು ಮಾಡ್ತಾರೆ ಅಂದರೆ ಮನೋರಂಜನಾ ಕಾರ್ಯಗಳಿಗೂ ಸಹ ನೀರನ್ನು ಹೆಚ್ಚಾಗಿ ಬಳಸ್ತಿರೋದನ್ನು ನಾವು ಕಾಣ್ತೀವಿ. ಹೀಗಾಗಿ ನೀರು ನಮಗೆ ಬಹಳ ಒಂದು ಅವಶ್ಯಕ ಅಂತ ಹೇಳ್ಬೋದು. ಹೇಗೆ ಮನುಷ್ಯನಿಗೆ ಆಹಾರ, ವಸತಿ ಮತ್ತು ಬಟ್ಟೆ ಹೇಗೆ ಮೂಲಭೂತ ಅವಶ್ಯಕತೆಗಳಿದಾವೋ, ಆ ಅವಶ್ಯಕತೆಗಳ ಜೊತೆಗೆ ನೀರು ನಮಗೆ ಬಹಳ ಮುಖ್ಯ. ಯಾವುದೇ ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಅಥವಾ ಮನುಷ್ಯನಿಗಾಗಿರ್ಬೋದು, ನೀರು ನಮಗೆ ಬಹಳ ಮುಖ್ಯವಾಗಿರುತ್ತೆ. ಇದು ಒಂದು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದು ಅಂತೇಳಿ ನಾವು ಇದನ್ನು ಹೇಳ್ತೀವಿ. ಈ ನೈಸರ್ಗಿಕ ಮೂಲವಾದಂತಹ ಈ ನೀರು ಇಲ್ಲದೇ ನಾವು ಸುಸ್ಥಿರವಾದಂತಹ ಒಂದು ಜೀವನ ನಡೆಸೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಮ್ಮ ಮಕ್ಕಳೇ ನಾವು ಹೇಳ್ಬೋದು. ಈ ಭಾರತ ಅನ್ನೋದು ಅಪಾರವಾದಂತಹ ಒಂದು ಜಲ ಸಂಪತ್ತನ್ನು ಒಳಗೊಂಡಿದೆ ಮತ್ತು ದೇಶದಲ್ಲಿ ಅನೇಕ ನದಿಗಳು ಸಹ ಹರಿತವೆ ಮತ್ತು ಸಾಕಷ್ಟು ಈ ಒಂದು ಮಳೆ ಅನ್ನೋದು ಸಹ ಕಂಡುಬರುತ್ತೆ. ಈ ಅಪರಿಮಿತವಾದಂತಹ ಒಂದು ಅಂತರ್ಜಲ ಸಂಪತ್ತನ್ನು ನಮ್ಮ ಭಾರತ ದೇಶ ಒಳಗೊಂಡಿರೋದನ್ನು ನಾವು ಮಕ್ಕಳೇ ಕಾಣ್ತೀವಿ. ಅದೇ ರೀತಿಯಾಗಿ ಈಗ ನಾವು ಭಾರತದ ಪ್ರಮುಖ ನದಿಗಳು ಅಂತೇಳಿ ನಾವು ನೋಡೋಣ. ಇಲ್ಲಿ ಭಾರತದ ಪ್ರಮುಖ ನದಿಗಳು ಅಂತೇಳಿ ನಾವು ನೋಡ್ತಿದ್ರೆ, ನಾವು ಭಾರತದಲ್ಲಿ ಪ್ರಮುಖವಾಗಿ ನದಿಗಳನ್ನು 2 ಭಾಗಗಳಾಗಿ ವಿಂಗಡಿಸ್ತೀವಿ. ಒಂದು ಉತ್ತರ ಭಾರತದ ನದಿಗಳು, ಇನ್ನೊಂದು ದಕ್ಷಿಣ ಭಾರತದ ನದಿಗಳು ಅಂತ. ಮಕ್ಕಳೇ ಇಲ್ಲಿ ನಾನು ಈ ಥರ ಕಾಲಮ್ಸ್ ಆಗಿ ಬರೀತೀನಿ, ಅದೇ ರೀತಿಯಾಗಿ ನೀವು ಬರ್ಕೊಳ್ಳಿ. ಭಾರತದ ಪ್ರಮುಖ ನದಿಗಳು, ಭಾರತದ ಪ್ರಮುಖ ಇಲ್ಲಿ ಭಾರತದ ಪ್ರಮುಖ ನದಿಗಳನ್ನು ನಾವು 2 ಭಾಗಗಳಾಗಿ ವಿಂಗಡಿಸ್ತೀವಿ. ಒಂದು ಉತ್ತರ ಭಾರತದ ನದಿಗಳು, ಎರಡನೇದು ದಕ್ಷಿಣ ಭಾರತದ ನದಿಗಳು. ದಕ್ಷಿಣ ಭಾರತದ ನದಿಗಳು ಈ ಉತ್ತರ ಭಾರತದ ನದಿಗಳನ್ನು ಹಿಮಾಲಯದ ನದಿಗಳೆಂದು ಕರೆಯುತ್ತಾರೆ. ಹಿಮಾಲಯದ ನದಿಗಳೆಂದು ಕರೆಯುತ್ತಾರೆ. ಇದನ್ನ ಪರ್ಯಾಯ ಪ್ರಸ್ಥಭೂಮಿ ನದಿಗಳೆಂದು ಕರೆಯುತ್ತಾರೆ. ಇಲ್ಲಿ ಉತ್ತರ ಭಾರತದ ನದಿಗಳಲ್ಲಿ ಯಾವುದಪ್ಪ ಅಂದರೆ ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ. ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ಇವು ಉತ್ತರ ಭಾರತದ ನದಿಗಳು. ನೆಕ್ಸ್ಟ್ ದಕ್ಷಿಣ ಭಾರತದ ನದಿಗಳು ಅಂತ ನಾವು ನೋಡೋದಾದ್ರೆ ಮಹಾನದಿ, ಕೃಷ್ಣ, ಕಾವೇರಿ, ಗೋದಾವರಿ,
ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ, ನರ್ಮದಾ ಮತ್ತು ತಾಪಿ. ನರ್ಮದಾ ಮತ್ತು ತಾಪಿ. ಮಕ್ಕಳ, ಈ ದಕ್ಷಿಣ ಭಾರತದ ನದಿಗಳನ್ನು ನಾವು ಮತ್ತೆ 2 ವಿಧಗಳಾಗಿ ವಿಂಗಡಿಸ್ತೀವಿ. ಇವುಗಳನ್ನು ಮತ್ತೆ ನಾವು 2 ವಿಧಗಳಾಗಿ ವಿಂಗಡಿಸ್ತೀವಿ. ಒಂದು ಪೂರ್ವಕ್ಕೆ ಹರಿಯುವ ನದಿಗಳು. ಪೂರ್ವಕ್ಕೆ ಕಾಣಿಸ್ತಾ ಪೂರ್ವಕ್ಕೆ ಹರಿಯುವ ನದಿಗಳು. ಇನ್ನೊಂದು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು. ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂತೇಳಿ. ಈ ಪೂರ್ವಕ್ಕೆ ಹರಿಯುವಂತಹ ನದಿಗಳಿಗೆ ಉದಾಹರಣೆ ನಾವು ನೋಡಿದಾದ್ರೆ ಯಾವುದು? ಮಹಾನದಿ, ಕೃಷ್ಣ, ಕಾವೇರಿ ಮತ್ತು ಗೋದಾವರಿ. ಯಾವುದು? ಗೋದಾವರಿ. ಇದರಲ್ಲಿ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಯಾವುದಪ್ಪ ಅಂದರೆ ನರ್ಮದಾ ಮತ್ತು ತಾಪಿ. ನರ್ಮದಾ ಮತ್ತು ತಾಪಿ. ಮಕ್ಕಳೇ, ನಿಮಗೆ ಈ ಒಂದು ಚಿತ್ರಣವನ್ನು ನೀವು ನೋಡಿದಾಗ ಬಹಳ ಸುಲಭವಾಗಿ ಅರ್ಥವನ್ನು ಮಾಡ್ಕೋಬೋದು. ಭಾರತದ ಪ್ರಮುಖ ನದಿಗಳು ಅಂತೆಲ್ಲ ನೋಡೋದಾದರೆ ಭಾರತದ ಪ್ರಮುಖ ನದಿಗಳನ್ನು ನಾವು 2 ವಿಧಗಳಾಗಿ ವಿಂಗಡಿಸಿ. ಒಂದು ಉತ್ತರ ಭಾರತದ ನದಿಗಳು, ಎರಡನೇದಾಗಿ ದಕ್ಷಿಣ ಭಾರತದ ನದಿಗಳು. ಅರ್ಥ ಆಗಿದೆ ಮಕ್ಕಳ? ಉತ್ತರ ಭಾರತದ ನದಿಗಳು, ಇನ್ನೊಂದು ದಕ್ಷಿಣ ಭಾರತದ ನದಿಗಳು ಅಂತ 2 ವಿಧಗಳಾಗಿ ವಿಂಗಡಿಸ್ತೀವಿ. ಈ ಉತ್ತರ ಭಾರತದ ನದಿಗಳನ್ನು ನಾವು ಹಿಮಾಲಯದ ನದಿಗಳಂತ ಕರಿತೀವಿ. ಉತ್ತರ ಭಾರತದ ನದಿಗಳನ್ನು ಏನಂತ ಕರಿತೀವಿ? ಹಿಮಾಲಯದ ನದಿಗಳಂತ ಕರಿತೀವಿ. ಹಾಗೆ ದಕ್ಷಿಣ ಭಾರತದ ನದಿಗಳನ್ನು ಪರ್ಯಾಯ ಪ್ರಸ್ಥಭೂಮಿ ನದಿಗಳೆಂದು ಕರೆಯುತ್ತೇವೆ. ದಕ್ಷಿಣ ಭಾರತದ ನದಿಗಳನ್ನು ಏನಂತ ಕರಿತೀವಿ? ಪರ್ಯಾಯ ಪ್ರಸ್ಥಭೂಮಿ ನದಿಗಳೆಂದು ಕರೆಯುತ್ತಾರೆ. ಅರ್ಥ ಆಗಿದೆನಾ? ಅದೇ ರೀತಿಯಾಗಿ ಉತ್ತರ ಭಾರತದ ನದಿಗಳು ಯಾವುದಪ್ಪ ಅಂತೇಳಿ ನಾವು ನೋಡಿದ್ರೆ ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ. ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ಏನಿವು ಉತ್ತರ ಭಾರತದ ನದಿಗಳು. ಮಕ್ಕಳು, ನಿಮಗೆ ಪ್ರಶ್ನೆ ಕೇಳ್ತಾರೆ, ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳನ್ನು ಪಟ್ಟಿ ಮಾಡಿ. ಅಥವಾ ನಿಮಗೆ ಈ ಥರ ಕೊಡ್ತಾರೆ, ಸಿಂಧು, ಗಂಗಾ, ಬ್ರಹ್ಮಪುತ್ರ, ಮಹಾನದಿ, ಕೃಷ್ಣ, ಕಾವೇರಿ, ಗೋದಾವರಿ, ನರ್ಮದಾ ಮತ್ತು ತಾಪಿ. ಇಷ್ಟು ನದಿಗಳನ್ನು ಕೊಟ್ಟು ಇದರಲ್ಲಿ ಉತ್ತರ ಭಾರತದ ನದಿಗಳು ಯಾವುವು ಮತ್ತು ದಕ್ಷಿಣ ಭಾರತದ ನದಿಗಳನ್ನು ಯಾವುವು ಎಂಬುದನ್ನು ಪಟ್ಟಿ ಮಾಡಿ ಅಂತ ಕೇಳಿದಾಗ ನೀವು ಉತ್ತರ ಭಾರತದ ನದಿಗಳಿಗೆ ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ಅಂತ ಹೇಳಿದರೆ, ದಕ್ಷಿಣ ಭಾರತದ ನದಿಗಳು ಯಾವುದಂದರೆ ಮಹಾನದಿ, ಕೃಷ್ಣ, ಕಾವೇರಿ, ಗೋದಾವರಿ, ನರ್ಮದಾ ಮತ್ತು ತಾಪತಿ ಅಥವಾ ತಾಪಿ ಅಂತೇಳಿ ನಾವು ಈ ನದಿಗಳನ್ನು ಕರಿತೀವಿ. ಅದಕ್ಕೆ ಉದಾಹರಣೆ ದಕ್ಷಿಣ ಭಾರತದ ನದಿಗಳಿಗೆ. ನೆಕ್ಸ್ಟು ಈ ದಕ್ಷಿಣ ಭಾರತದ ನದಿಗಳನ್ನು ನಾವು 2 ವಿಧಗಳಾಗಿ ವಿಂಗಡಿಸ್ತೀವಿ. ಒಂದು ಪೂರ್ವಕ್ಕೆ ಹರಿಯುವಂತಹ ನದಿಗಳು, ಇನ್ನೊಂದು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು. ಅರ್ಥ ಆಯ್ತಾ? ಇದು ಉತ್ತರ ಭಾರತದ ದಕ್ಷಿಣ ಭಾರತದ ನದಿಗಳಲ್ಲಿ 2 ವಿಧ. ಒಂದು ಪೂರ್ವಕ್ಕೆ ಹರಿಯುವಂತಹ ನದಿಗಳು, ಇನ್ನೊಂದು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು. ಇಲ್ಲಿ ಪೂರ್ವಕ್ಕೆ ಹರಿಯುವಂತಹ ನದಿಗಳು ಯಾವುದಂದರೆ ಮಹಾನದಿ, ಕೃಷ್ಣ, ಕಾವೇರಿ ಮತ್ತು ಗೋದಾವರಿ. ಅದೇ ರೀತಿಯಾಗಿ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಯಾವುದಂದರೆ ನರ್ಮದಾ ಮತ್ತು ತಾಪಿ. ಮಕ್ಕಳೇ, ನಿಮಗೆ ಬಹಳ ಸಂಭವನೀಯ ಪ್ರಶ್ನೆಯನ್ನು ನಾನು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಾಗ ಪ್ರಶ್ನೆಯನ್ನು ನಿಮಗೆ ಪೂರ್ವಕ್ಕೆ ಹರಿಯುವಂತಹ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳನ್ನು ಪಟ್ಟಿ ಮಾಡಿ ಅಂತೇಳಿ ಈ ರೀತಿ ಈ ನದಿಗಳೆಲ್ಲ ಹೆಸರನ್ನು ಕೊಟ್ಟು ಈ ಪೂರ್ವಕ್ಕೆ ಹರಿಯುವಂಥ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳನ್ನು ಪಟ್ಟಿ ಮಾಡಿ ಅಂತೇಳಿ ಮಕ್ಕಳೇ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಬಂದಿರುತ್ತೆ. ಇದನ್ನು ನೀವು ಚೆನ್ನಾಗಿ ಅರ್ಥವನ್ನು ಮಾಡ್ಕೋಬೇಕಾಗುತ್ತೆ ಮಕ್ಕಳೇ. ಅರ್ಥ ಆಗಿದೆನಾ? ನೆಕ್ಸ್ಟ್ ನಾವು ಈಗ ಮಕ್ಕಳೇ, ಇದು ನಿಮಗೆ ಜಸ್ಟ್ ಡಯಾಗ್ರಾಮ್ ಬಗ್ಗೆ ನಿಮಗೆ ಹೇಳಿದ್ವಿ. ಈಗ ನಾವು ಉತ್ತರ ಭಾರತದ ನದಿಗಳು ಅಂತೇಳಿ ನಾವು ನೋಡೋಣ. ಅದರಲ್ಲಿ ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ಒಂದೊಂದೇ ನದಿಗಳ ಬಗ್ಗೆ ನಾವು ಅಧ್ಯಯನವನ್ನು ಈಗ ಮಾಡ್ತಾ ಹೋಗೋಣ. ಉತ್ತರ ಭಾರತದ
ನಾವು ನೋಡುತ್ತಾದರೆ, ಮೊದಲನೇದಾಗಿ ಈ ಉತ್ತರ ಭಾರತದ ನದಿಗಳನ್ನು ನಾವು ಹಿಮಾಲಯದ ನದಿಗಳು ಅಂತೇಳಿ ಕರೆದ್ವಿ. ಈ ಹಿಮಾಲಯ ನದಿಗಳಂತೇಳಿ ಇದು ಸಹ ಉತ್ತರ ಭಾರತದ ನದಿಗಳು ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ. ಅದರಲ್ಲಿ ಮೊದಲನೇದಾಗಿ ಯಾವುದಪ್ಪ ಅಂದರೆ ಸಿಂಧೂ ನದಿ ಅಂತ ನಾವು ಈಗ ನೋಡೋಣ. ಸಿಂಧೂ ನದಿ ಅಂತೇಳಿ ಮಕ್ಕಳೇ, ನೀವು ಈ ಸಿಂಧೂ ನದಿ ಬಗ್ಗೆ ನಿಮಗೇನು ಗೊತ್ತಿದೆ ಅಂತ ನೋಡಿದ್ರೆ, ಇದು ಕೈಲಾಸ ಪರ್ವತದಲ್ಲಿ ಉಗಮ ಆಗುತ್ತೆ. ಅಂದರೆ ಕೈಲಾಸ ಪರ್ವತದಲ್ಲಿ ಇದು ಹುಟ್ಟುತ್ತೆ. ಕೈಲಾಸ ಪರ್ವತದಲ್ಲಿ ಇದು ಹುಟ್ಟುತ್ತೆ ಮತ್ತು ಇದು ಪಾಕಿಸ್ತಾನವನ್ನು ಪ್ರವೇಶಿಸುತ್ತೆ. ಕೊನೆಗೆ ಸಿಂಧೂ ನದಿ ಅನ್ನೋದು ಏನು ಮಾಡುತ್ತೆ, ನೈಋತ್ಯಕ್ಕೆ ತಿರುಗಿ ಪಾಕಿಸ್ತಾನವನ್ನು ಇದು ಪ್ರವೇಶವನ್ನು ಮಾಡುತ್ತೆ. ಇದು ಒಂದು ಸಿಂಧೂ ನದಿಯ ಉದ್ದ ಎಷ್ಟಪ್ಪ ಅಂದರೆ 2897 ಕಿಲೋಮೀಟರ್ಗಳಷ್ಟು ಇದು ಉದ್ದ ಇದೆ. ಅದರಲ್ಲಿ 709 ಕಿಲೋಮೀಟರ್ ಭಾರತದಲ್ಲಿ ಉದ್ದ ಅನ್ನೋದು ಇದೆ ಅಂತೇಳಿ. ಇದು ಸಿಂಧೂ ನದಿ ಅನ್ನೋದು ಅನೇಕ ಉಪನದಿಗಳನ್ನು ಒಳಗೊಂಡಿದೆ. ಇದು ಒಳಗೊಂಡಿದೆ. ಮಕ್ಕಳೇ, ನೀವೆಲ್ಲರೂ ಸಿಂಧೂ ನದಿ ಅಂತೇಳಿ ನಾವು ನೋಡಿದ್ರೆ, ಇದು ಕೈಲಾಸ ಪರ್ವತದಲ್ಲಿ ಉಗಮ ಆಗುತ್ತೆ. ಎಲ್ಲಿ ಉಗಮ ಆಗುತ್ತದೆ? ಕೈಲಾಸ ಪರ್ವತದಲ್ಲಿ ಉಗಮ ಆಗಿ ಈ ಒಂದು ಸಿಂಧೂ ನದಿಯ ಉದ್ದ ಈಗಾಗಲೇ ತಿಳ್ಕೊಂಡ್ರಿ, 2897 ಕಿಲೋಮೀಟರ್ಗಳಷ್ಟು ಈ ಒಂದು ಸಿಂಧೂ ನದಿ ಉದ್ದ ಇದೆ. ಇದರಲ್ಲಿ 709 ಕಿಲೋಮೀಟರ್ಗಳಷ್ಟು ಈ ಒಂದು ಭಾರತದಲ್ಲಿ ಇದೆ ಅಂತೇಳಿ. ಮತ್ತು ಈ ಸಿಂಧೂ ನದಿಯ ಉಪನದಿಗಳು ಯಾವುವು ಅಂತೇಳಿ ನಾವು ನೋಡಿದ್ರೆ, ಸಿಂಧೂ ನದಿ ಉಪನದಿಗಳು ಯಾವುದಪ್ಪ ಅಂದರೆ ಜೀಲಂ, ಚೀನಾಬ್, ಬಿಯಾಸ್, ರಾವಿ ಮತ್ತು ಸಟ್ಲೇಜ್. ಇವು ಸಿಂಧೂ ನದಿಯ ಉಪನದಿಗಳು ಅಂತೇಳಿ ನಾವು ಹೇಳ್ತೀವಿ ಮಕ್ಕಳು. ನಂತರ ಎರಡನೇದು ಯಾವುದಪ್ಪ ಅಂತಂದರೆ ಗಂಗಾ ನದಿ. ನಮಗೆ ಈ ಒಂದು ಗಂಗಾ ನದಿ ಅಂತೇಳಿ ನಾವು ನೋಡಿದ್ರೆ, ಇದು ಭಾರತದಲ್ಲಿ ಅತ್ಯಂತ ಉದ್ದವಾದಂತಹ ನದಿ. ಮಕ್ಕಳೇ, ನಿಮಗೆ ಪ್ರಶ್ನೆ ಕೇಳ್ತಾರೆ, ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿ ಯಾವುದು? ಗಂಗಾ ನದಿ. ಹಾಗಾದ್ರೆ ಇದು ಎಷ್ಟು ಕಿಲೋಮೀಟ್ರ್ ಇದೆ ಅಂತೇಳಿ ನಾವು ನೋಡಿದ್ರೆ, ಇದು 2525 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಈ ಗಂಗಾ ನದಿಯ ಉಗಮ ಸ್ಥಾನ ಯಾವುದಪ್ಪ ಅಂದರೆ ಗಂಗೋತ್ರಿ. ಗಂಗಾ ನದಿಯ ಉಗಮ ಸ್ಥಾನ ಯಾವುದು? ಗಂಗೋತ್ರಿ ಅಂತೇಳಿ ನಾವು ಇದನ್ನು ಹೇಳ್ತೀವಿ. ಈ ಗಂಗಾ ನದಿಗೆ ಸೇರುವಂತಹ ಪ್ರಮುಖ ಉಪನದಿಗಳೆಂದರೆ, ಗಂಗಾ ನದಿಗೆ ಸೇರುವಂತಹ ಪ್ರಮುಖ ಉಪನದಿಗಳು ಯಾವುದಪ್ಪ ಅಂತೇಳಿ ನಾವು ನೋಡಿದ್ರೆ, ಯಮುನಾ, ಗಾಗ್ರಾ, ಗಂಡಕ್, ರಾಮಗಂಗಾ, ಗೋಮತಿ ಮತ್ತು ಶಾರದಾ, ಹೀಗೆ ಕೋಸಿ, ಇವು ಗಂಗಾ ನದಿಯ ನಾವು ಉಪನದಿಗಳಂತೇಳಿ ಮಕ್ಕಳೇ ಹೇಳ್ತೀವಿ. ನಂತರ ಈ ಒಂದು ಗಂಗಾ ನದಿ ನಾವು ಉಪನದಿಗಳಂತೇಳಿ ನಾವು ತಿಳ್ಕೊಂಡ್ವಿ. ಅದು ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳಂತೇಳಿ. ನೆಕ್ಸ್ಟ್ ಮೂರನೇದು ಯಾವುದು? ಬ್ರಹ್ಮಪುತ್ರ ನದಿ. ಈ ಉತ್ತರ ಭಾರತದ ನದಿಗಳಲ್ಲಿ ಮೂರನೇ ನದಿ ಯಾವುದಪ್ಪ ಅಂದರೆ ಬ್ರಹ್ಮಪುತ್ರ ನದಿ. ಇದು ಮಾನಸ ಸರೋವರದ ಸಮೀಪ ಚಮಯುಂಡುಂಗ್ ಎಂಬಲ್ಲಿ ಈ ಒಂದು ನದಿ ಅನ್ನೋದು ಉಗಮ ಆಗುತ್ತೆ. ಇದು ಪೂರ್ವಾಭಿಮುಖವಾಗಿ ಹರಿದು ಏನು ಮಾಡುತ್ತೆ, ಅರುಣಾಚಲ ಪ್ರದೇಶವನ್ನು ಸೇರುತ್ತೆ. ಪೂರ್ವಾಭಿಮುಖವಾಗಿ ಹರಿದು ಯಾವುದು ಅರುಣಾಚಲ ಪ್ರದೇಶವನ್ನು ತಲುಪಿ ಭಾರತವನ್ನು ಇದು ಪ್ರವೇಶವನ್ನು ಮಾಡುತ್ತೆ. ಈ ಒಂದು ನದಿ ಎಷ್ಟು ಉದ್ದ ಇದೆಯಪ್ಪ ಅಂದರೆ 2589 ಕಿಲೋಮೀಟರ್ಗಳಷ್ಟು ಈ ಒಂದು ನದಿ ಉದ್ದ ಇರೋದನ್ನು ನಾವು ಕಾಣ್ತೀವಿ ಮಕ್ಕಳೇ. ಇವು ಇಷ್ಟು ಉತ್ತರ ಭಾರತದ ನದಿಗಳು. ಒಂದು ಸಿಂಧು ನದಿ, ಗಂಗಾಪುತ್ರ ಮತ್ತು ಬ್ರಹ್ಮಪುತ್ರ, ಇವು ಉತ್ತರ ಭಾರತದ ನದಿಗಳು ಮಕ್ಕಳೇ. ನೆಕ್ಸ್ಟ್ ನಾವು ದಕ್ಷಿಣ ಭಾರತದ ನದಿಗಳು ಅಂತ ನಾವು ನೆಕ್ಸ್ಟ್ ನೋಡೋಣ. ಎರಡನೇದು ಯಾವುದು? ದಕ್ಷಿಣ ಭಾರತದ ನದಿಗಳು. ದಕ್ಷಿಣ ಭಾರತದ ಇಲ್ಲಿ ದಕ್ಷಿಣ ಭಾರತದ ನದಿಗಳು ಅಂತೆಲ್ಲ ನೋಡಿದ್ರೆ, ಈ ನದಿಗಳು ಈ ಒಂದು ದಕ್ಷಿಣ ಭಾರತದಲ್ಲಿ ಅನೇಕ ನದಿಗಳು ಹರಿಯುತ್ತವೆ. ಅವುಗಳನ್ನು ನಾವು ಪರ್ಯಾಯ ಪ್ರಸ್ಥಭೂಮಿ ನದಿಗಳು ಅಂತ ನಾವು ಕರಿತೀವಿ. ಸಮನಾಗಿ ಇವುಗಳನ್ನು ಏನಂತ ಕರಿತೀವಿ? ಪರ್ಯಾಯ ಪ್ರಸ್ಥಭೂಮಿ ನದಿಗಳೆಂದು ಕರೆಯುತ್ತೇವೆ. ಯಾವುದನ್ನು? ದಕ್ಷಿಣ ಭಾರತದ ನದಿಗಳಂತೇಳಿ ನಾವು ಕರಿತೀವಿ. ಸಾಮಾನ್ಯವಾಗಿ ಮಕ್ಕಳಿಗೆ ನಿಮಗೆಲ್ಲರಿಗೂ ಗೊತ್ತಿದೆ,
ಭಾರತದಂತಹ ಒಂದು ಭೂಪಟ ನೋಡಿದ್ರೆ ಇದು ಪೂರ್ವ, ಪಶ್ಚಿಮ, ಇದು ಉತ್ತರ ಮತ್ತು ದಕ್ಷಿಣ. ಇಲ್ಲಿ ನಾವು ಇವು ಯಾವ್ದು ತಿಳ್ಕೊಂಡ್ವಿ, ಯಾವುದು ಉತ್ತರ ಭಾರತದ ನದಿಗಳು, ಇಲ್ಲಿ ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳನ್ನು ನಾವು ಕಾಣ್ತೀವಿ ಇಲ್ಲಿ ಉತ್ತರದಲ್ಲಿ. ದಕ್ಷಿಣದಲ್ಲಿ ನಾವು ನೋಡೋದಾದರೆ ಗೋದಾವರಿ, ಮಹಾನದಿ, ಕೃಷ್ಣ, ಕಾವೇರಿ ಮತ್ತು ತಪತಿ, ನರ್ಮದಾ, ಹೀಗೆ ಇವು ದಕ್ಷಿಣ ಭಾರತ, ಈ ಕಡೆ ಎಲ್ಲ ಇರೋವೆಲ್ಲ ದಕ್ಷಿಣ ಭಾರತದ ನದಿಗಳು ಅಂತೇಳಿ ನಾವು ಮಕ್ಕಳೇ ನೋಡ್ತೀವಿ. ಈಗ ನಾವು ನೋಡೋದಾದರೆ ದಕ್ಷಿಣ ಭಾರತದ ನದಿಗಳನ್ನು ನಿಮಗೆಲ್ಲರಿಗೂ ಗೊತ್ತಿದೆ, ಪರ್ಯಾಯ ಪ್ರಸ್ಥಭೂಮಿ ನದಿಗಳಂತ ನಾವು ಕರಿತೀವಿ. ಈ ದಕ್ಷಿಣ ಭಾರತದ ಪ್ರಮುಖ ನದಿಗಳು ಈಗಾಗಲೇ ಹೇಳಿದೆ, ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ, ನರ್ಮದಾ, ತಪತಿ, ಹೀಗೆ ಹಲವಾರು ನದಿಗಳನ್ನು ನಾವು ಕಾಣ್ತೀವಿ. ಮತ್ತು ಇಲ್ಲಿ ಮತ್ತೆ ದಕ್ಷಿಣ ಭಾರತದ ನದಿಗಳನ್ನು ನಾವು ಎರಡು ವಿಧಗಳಾಗಿ ವಿಂಗಡಿಸಿ, ಹಿಂದೆ ನಾವು ಡಯಾಗ್ರಾಮಲ್ಲಿ ನೋಡಿದ್ವಿ. ಒಂದು ಪೂರ್ವಕ್ಕೆ ಹರಿಯುವಂತಹ ನದಿಗಳು, ಇನ್ನೊಂದು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಅಂತೇಳಿ ನಾವು ಇಲ್ಲಿ ದಕ್ಷಿಣ ಭಾರತದ ನದಿಗಳನ್ನು ನಾವು ಎರಡು ಭಾಗಗಳಾಗಿ ನೋಡಿರ್ತಾನೆ. ಒಂದು ಯಾವುದು ಪೂರ್ವಕ್ಕೆ ಹರಿಯುವ ನದಿಗಳು, ಪೂರ್ವಕ್ಕೆ ಹರಿಯುವ ನದಿಗಳು. ಎರಡದು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಅಲ್ವಾ. ಪೂರ್ವಕ್ಕೆ ಹರಿಯುವ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ನಾವು ತಿಳ್ಕೊಂಡಿದ್ವಲ್ಲ. ಈಗ ಪೂರ್ವಕ್ಕೆ ಹರಿಯುವಂತಹ ನದಿಗಳು ನಿಮಗೆಲ್ಲರಿಗೂ ಗೊತ್ತಿದೆ, ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ, ಇವು ಪೂರ್ವಕ್ಕೆ ಹರಿಯುವಂತಹ ನದಿಗಳು. ಪಶ್ಚಿಮಕ್ಕೆ ಹರಿಯುವ ನದಿಗಳು ಯಾವುದಂದರೆ ನರ್ಮದಾ ಮತ್ತು ತಾಪಿ. ಅರ್ಥ ಆಗಿದೆ ಮಕ್ಕಳ? ನಿಮಗೆ ಪ್ರಶ್ನೆಗಳು ಎಲ್ಲ ಒಂದು ನದಿಗಳ ಹೆಸರನ್ನು ಕೊಟ್ಟು ಆ ನದಿಗಳಲ್ಲಿ ಪೂರ್ವಕ್ಕೆ ಹರಿಯುವಂತಹ ನದಿಗಳು ಯಾವುದು ಮತ್ತು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಯಾವುದು ಅಂತ ನಿಮಗೆ ಪಟ್ಟಿಯನ್ನು ಮಾಡಿ ಅಂತ ಕೇಳಿದಾಗ ನೀವು ಉತ್ತರವನ್ನು ಬರಬೇಕಾಗುತ್ತೆ ಮಕ್ಕಳೇ. ಈಗ ನಾವು ಅದರಲ್ಲಿ ಮೊದಲನೇದಾಗಿ ನಾವು ನೋಡೋದಾದರೆ ಮಹಾನದಿ ಅಂತೇಳಿ ನಾವು ನೋಡೋಣ. ಪೂರ್ವಕ್ಕೆ ಹರಿಯುವಂತಹ ನದಿಗಳಲ್ಲಿ ಒಂದು ಯಾವುದು? ಮಹಾನದಿ. ಮಕ್ಕಳೇ, ನಾನಿಲ್ಲಿ ನಿಮಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ಬೋರ್ಡ್ ಮೇಲೆ ಬರ್ತೀನಿ, ಅವನ್ನ ನೀವು ಚೆನ್ನಾಗಿ ಅರ್ಥವನ್ನು ಮಾಡ್ಕೋಬೇಕಾಗುತ್ತೆ. ಒಂದು ಮಹಾನದಿ. ಈ ಮಹಾನದಿ ಸಿವಾಹ ಸರಣಿಯಲ್ಲಿ ಹುಟ್ಟಿ ಮೀನ್ಸ್ ಸುಗಮವಾಗಿ ಪೂರ್ವಾಭಿಮುಖವಾಗಿ ಬಂಗಾಳ ಕೊಲ್ಲಿಯನ್ನು ಪೂರ್ವಾಭಿಮುಖವಾಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಇದು ಬಂಗಾಳ ಕೊಲ್ಲಿ. ಇದು ಅರಬ್ಬಿ ಸಮುದ್ರ ಅಲ್ವಾ, ಇಂದು ಮಹಾಸಾಗರ ಅಲ್ವಾ ಮಕ್ಕಳು. ನೋಡಿದ್ದು ಬರ್ಕೊಳ್ಳಿ ಫಸ್ಟು. ನೆಕ್ಸ್ಟ್ ಗೋದಾವರಿ. ಇದು ತ್ರಯಂಬಾಕ ಅಲ್ಲಿ ಉಗಮವಾಗಿ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಅದೇ ರೀತಿಯಾಗಿ ಕೃಷ್ಣ. ಇದು ಮಹಾಬಲೇಶ್ವರ ಬಳಿ ಉಗಮವಾಗಿ ಇದು ಸಹ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ನೆಕ್ಸ್ಟು ಕಾವೇರಿ. ಕಾವೇರಿ ತಲಕಾವೇರಿ ಎಂಬಲ್ಲಿ ಉಗಮ ಆಗಿ ಯಾವುದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಪೂರ್ವಾಭಿಮುಖವಾಗಿ ಅದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಮಕ್ಕಳೇ, ಇಲ್ಲಿ ನೋಡಿ, ನಾವು ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳು ಅಂತೇಳಿ ನಾವು ನೋಡಿದ್ರೆ
ನಿಮಗೆಲ್ಲ ಗೊತ್ತಿದೆ ಪೂರ್ವಾಭಿಮುಖವಾಗಿರುವಂತಹ ನದಿಗಳು ಅಲ್ವಾ. ಇಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿಗಳು ಮಹಾನದಿ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿಯನ್ನು ನಾವು ನೋಡ್ತೀವಿ. ಈ ಮಹಾನದಿ ಇದೆಯಲ್ಲ, ಇದು ಎಲ್ಲಿ ಹುಟ್ಟುತ್ತೆ, ಉಗಮ ಆಗುತ್ತೆ ಮತ್ತು ಎಲ್ಲಿ ಸೇರುತ್ತೆ ಅಂತ ನಾವು ನೋಡಿದ್ರೆ ಶಿವಹಾ ಸರಣಿಯಲ್ಲಿ ಉಗಮವಾಗಿ ಪೂರ್ವಾಭಿಮುಖವಾಗಿ ಇದು ಏನು ಮಾಡುತ್ತೆ, ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಪೂರ್ವಾಭಿಮುಖವಾಗಿ ಇದು ಏನು ಸೇರುತ್ತೆ, ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಯಾವುದು, ಮಹಾನದಿ ಎಲ್ಲಿ ಹುಟ್ಟುತ್ತೆ, ಶಿವಹಾ ಸರಣಿಯಲ್ಲಿ ಹುಟ್ಟಿ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಅದೇ ರೀತಿಯಾಗಿ ಗೋದಾವರಿ ನದಿ ಇದು ತ್ರಯಂಬಾಕ ಎಂಬಲ್ಲಿ ಉಗಮ ಹೊಂದಿ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಅದೇ ರೀತಿಯಾಗಿ ಅದು ಕೃಷ್ಣ, ಇದು ಎಲ್ಲಿ ಉಗಮ ಆಗುತ್ತೆ, ಮಹಾಬಲೇಶ್ವರದ ಬಳಿ ಉಗಮ ಆಗುತ್ತೆ. ಉಗಮವಾಗಿ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಅದೇ ರೀತಿಯಾಗಿ ಕಾವೇರಿ, ಇದು ಉಗಮ ಸ್ಥಾನ ಯಾವುದಂದರೆ ತಲ ಕಾವೇರಿ, ಇದು ಸಹ ಎಲ್ಲಿ ಸೇರುತ್ತಪ್ಪ ಅಂದರೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಮಕ್ಕಳೇ, ಇವು ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳು. ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳು ಯಾವುದು, ನರ್ಮದಾ ಮತ್ತು ತಾಪಿ ಅಲ್ವಾ. ಸರಿ, ಈಗ ನಾವು ಒಂದೊಂದೇ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಒಂದೇದು ಯಾವುದಂದರೆ ಮಹಾನದಿ ಅಂತ ನಾವು ತಿಳ್ಕೊಂಡಿವಲ್ಲ. ಈ ಮಹಾನದಿ ನಿಮಗೆಲ್ಲರಿಗೂ ಗೊತ್ತಿದೆ, ಇದು ಶಿವಹಾ ಸರಣಿಯಲ್ಲಿ ಹುಟ್ಟಿ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಅಂತ ಅಲ್ವಾ. ಸರಿ, ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಹಾಗೆ ಗೋದಾವರಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿ ಅಂತ ನಾವು ಕರಿತೀವಿ. ಯಾವುದನ್ನು, ಗೋದಾವರಿಯನ್ನು ದಕ್ಷಿಣ ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿ ಅಂತ ನಾವು ಕರಿತೀವಿ. ಇದು ಸಹ ಏನು ಮಾಡುತ್ತೆ, ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಕೃಷ್ಣನು ಸಹ ಮಹಾಬಲೇಶ್ವರದಲ್ಲಿ ಉಗಮ ಹೊಂದಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಈ ಒಂದು ಕೃಷ್ಣ ನದಿಯ ಉಪನದಿಗಳು ಯಾವುದಪ್ಪ ಅಂತೇಳಿ ನಾವು ನೋಡಿದ್ರೆ ತುಂಗಾ, ಭದ್ರಾ ಮತ್ತು ಕೊಯ್ನಾ, ಮಲಪ್ರಭಾ ಮತ್ತು ಘಟಪ್ರಭಾ ಈ ಒಂದು ಕೃಷ್ಣ ನದಿಯ ಉಪನದಿಗಳು ಅಂತ ನಾವು ಕರಿತೀವಿ. ಹಾಗೆ ತಲಕಾವೇರಿ ಅಂತೇಳಿ ಕಾವೇರಿ ಅಂತ ನೋಡಿದರೆ ಅದರ ಒಂದು ಉಗಮ ಸ್ಥಾನ ಯಾವುದಂದರೆ ತಲಕಾವೇರಿ ಅಂತೇಳಿ ನಾವು ಹೇಳ್ಬಹುದು. ಇದು ಸಹ ಏನಾಗುತ್ತೆ ಅಂದರೆ ತಲಕಾವೇರಿ ಎಂಬಲ್ಲಿ ಉಗಮ ಹೊಂದಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಅಂತೇಳಿ. ನಂತರ ಯಾವುದಪ್ಪ ಅಂದರೆ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಅಂತ ನಾವು ಮಕ್ಕಳೇ ನೋಡೋದು. ಪಶ್ಚಿಮಮುಖವಾಗಿ ಹರಿಯುವಂತಹ ನದಿಗಳು ಯಾವುದಪ್ಪ ಅಂದರೆ ಯಾವುದು, ನರ್ಮದಾ ಮತ್ತು ತಪತಿ. ನರ್ಮದಾ ಅಲ್ವಾ. ಈ ನರ್ಮದಾ ಅಂತೇಳಿ ನಾವು ನೋಡಿದ್ರೆ ಈ ಒಂದು ನರ್ಮದಾ ನದಿ ಮತ್ತು ತಪತ ನದಿ ಇವು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು. ಇದು ಎಲ್ಲಿ ಹುಟ್ಟುತ್ತಂದರೆ ಅಮರಕಂಟಕ ಬೆಟ್ಟಗಳಲ್ಲಿ, ಅಮರಕಂಟಕ ಬೆಟ್ಟಗಳಲ್ಲಿ ಉಗಮವಾಗಿ ಪಶ್ಚಿಮಕ್ಕೆ ಹರಿದು ಏನನ್ನು ಸೇರುತ್ತೆ, ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಹಾಗೆ ತಾಪಿ ನದಿ, ಇದು ಸಹ ಇದರ ಒಂದು ಉಗಮ ಸ್ಥಾನ ಯಾವುದಂದರೆ ಮುಲ್ತಾಯಿ ಬಳಿ ಉಗಮ ಹೊಂದಿ ಇದು ಸಹ ಪಶ್ಚಿಮಕ್ಕೆ ಹರಿದು ಏನು ಮಾಡುತ್ತೆ, ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಮಕ್ಕಳೇ, ನಿಮಗೀಗಾಗಲೇ ನೀವು ಪೂರ್ವಕ್ಕೆ ಹರಿಯುವಂಥ ನದಿಗಳು ಮತ್ತು ಪಶ್ಚಿಮಕ್ಕೆ ಅಂದರೆ ನರ್ಮದಾ ಮತ್ತು ತಾಪಿ ಇದು ಅಮರಕಂಟಕ ಬೆಟ್ಟಗಳಲ್ಲಿ ಉಗಮವಾಗಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಹಾಗೆ ತಾಪಿ ನದಿ ಮುಲ್ತಾಯಿ ಬಳಿಯಲ್ಲಿ ಉಗಮವನ್ನು ಹೊಂದಿ ಪಶ್ಚಿಮಕ್ಕೆ ಹರಿದು ಯಾವುದನ್ನು ಸೇರುತ್ತೆ, ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಮಕ್ಕಳೇ, ಇಷ್ಟು ಪೂರ್ವ ಅಭಿಮುಖವಾಗಿ ಮತ್ತು ಪಶ್ಚಿಮ ಅಭಿಮುಖವಾಗಿ ಹರಿಯುವಂತಹ ನದಿಗಳ ಬಗ್ಗೆ. ನೆಕ್ಸ್ಟ್ ನಾವು ನೀರಾವರಿ ಅಂತ ತಿಳ್ಕೊಳ್ಳೋಣ. ಮಕ್ಕಳೇ, ನೆಕ್ಸ್ಟ್ ಈಗ ನಾವು ನೀರಾವರಿ ಈಗ ನಾವು ನೀರಾವರಿಯ ಅರ್ಥ
ನಾವು ನೋಡೋದಾದರೆ ಕೃಷಿ ಉದ್ದೇಶಕ್ಕೆ ಕೃತಕವಾಗಿ ನೀರನ್ನು ಪೂರೈಕೆ ಮಾಡುವುದನ್ನು ನಾವು ನೀರಾವರಿ ಅಂತ ಕರಿತೀವಿ. ಕೃಷಿ ಉದ್ದೇಶಕ್ಕೆ ನೀರನ್ನು ಕೃತಕವಾಗಿ ಸರಬರಾಜು ಮಾಡುವುದಕ್ಕೆ ಏನಂತ ಕರೀತಾರೆ? ನೀರಾವರಿ ಅಂತ ಕರೀತಾರೆ. ನೀರಾವರಿ ಎನ್ನುತ್ತಾರೆ. ಮಕ್ಕಳೇ, ನಿಮ್ಮೆಲ್ಲರಿಗೂ ಗೊತ್ತಿದೆ ಏನಪ್ಪ ಅಂದರೆ ಒಂದು ಕೃಷಿ ಅಥವಾ ವ್ಯವಸಾಯ ಅಲ್ವಾ ಮಾಡೋದಕ್ಕೋಸ್ಕರ ಇಲ್ಲಿ ಏನಾಗಿದೆ, ಕೃತಕವಾಗಿ ನೀರನ್ನು ಸರಬರಾಜು ಮಾಡೋದಕ್ಕೆ, ಕೃತಕವಾಗಿ ನೀರನ್ನು ಪೂರೈಕೆ ಮಾಡೋದಕ್ಕೆ ಅಥವಾ ಸರಬರಾಜು ಮಾಡೋದಕ್ಕೆ ನಾವೇನಂತ ಕರಿತೀವಿ? ನೀರಾವರಿ ಅಂತ ಕರಿತೀವಿ. ಅಂದರೆ ಇಲ್ಲಿ ನೀರಿನ ಸೌಲಭ್ಯ ಇರಲ್ಲ. ವ್ಯವಸಾಯವನ್ನು ಅಥವಾ ಕೃಷಿಯನ್ನು ಮಾಡಬೇಕಾದ್ರೆ ಇಲ್ಲಿ ನೀರಿನ ಸೌಲಭ್ಯ ಆ ಒಂದು ಭೂಮಿಯಲ್ಲಿ ಇರಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಕೃತಕವಾಗಿ ನೀರನ್ನು ಪೂರೈಕೆಯನ್ನು ಮಾಡಿ ವ್ಯವಸಾಯವನ್ನು ಮಾಡ್ತಾರೆ. ಇದಕ್ಕೆ ನಾವು ನೀರಾವರಿ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಈ ಭಾರತದಲ್ಲಿ ಈ ಒಂದು ನೀರಾವರಿಯ ಒಂದು ಅವಶ್ಯಕತೆ ಏನು ಅಂತೆಲ್ಲ ನಾವೀಗ ನೋಡೋಣ. ನೀರಾವರಿಯ ಅವಶ್ಯಕತೆ ಬರ್ಕೊಂಡಿದ್ದೀರಾ? ಅರ್ಥ ಆಗಿದ್ದೀರಾ ನೀರಾವರಿ ಎಂದರೆ ಏನು ಅಂತೇಳಿ? ನೆಕ್ಸ್ಟು ನೀರಾವರಿಯ ಅವಶ್ಯಕತೆ. ನೀರಾವರಿಯ ಮಕ್ಕಳೇ, ಈಗ ನಾವು ನೀರಾವರಿಯ ಅವಶ್ಯಕತೆ ಅಂತೇಳಿ ನಾವು ನೋಡಿದಾಗ, ಭಾರತ ಅನ್ನೋದು ಒಂದು ಕೃಷಿ ಪ್ರಧಾನ ದೇಶ ಆಗಿರೋದ್ರಿಂದ ನಮಗೆ ಏನಾಗಿದೆ, ನಾವು ಹೆಚ್ಚು ಮಳೆಯನ್ನೇ ಹೆಚ್ಚಾಗಿ ನಮ್ಮ ರೈತರು ಅವಲಂಬಿಸಿರೋದನ್ನು ನಾವು ಕಾಣ್ತೀವಿ ಅಲ್ವಾ? ನಾವೆಲ್ಲರೂ ಸಹ 70% ಭಾಗ ಭಾರತದಲ್ಲಿ ವಾಸಿಸುವಂಥ ಜನರು ಈ ಒಂದು ರೈತರಾಗಿರೋದ್ರಿಂದ ನಮಗೆ ಕೃಷಿಯನ್ನು ಮಾಡೋದಕ್ಕೆ ನಮಗೆ ನೀರು ಬಹಳ ಮುಖ್ಯವಾಗಿ ಬೇಕಾಗುತ್ತಲ್ವ? ಆದ್ದರಿಂದ ನಮ್ಮ ಭಾರತದಲ್ಲಿ ಇವತ್ತು ಏನಾಗಿದೆ ಅಂದರೆ, ಸರಿಯಾದಂತಹ ಒಂದು ಕಾಲಕ್ಕೆ ಮಳೆ ಆಗ್ತಾ ಇಲ್ಲ. ಮತ್ತು ಒಂದೊಂದ್ಸರಿ ಇದರಿಂದ ಭಾರತದ ಮಳೆ ಅನ್ನೋದು ಅನಿಶ್ಚಿತ ಮತ್ತು ಅಕಾಲಿಕವಾಗಿದೆ. ಅಂದರೆ ಸರಿಯಾದಂಥ ಕಾಲಕ್ಕೆ ಬರ್ತಾ ಇಲ್ಲ. ಒಂದೊಂದ್ಸರಿ ನಮಗೆ ಮಳೆ ಬೇಡ ಅಂಥ ಒಂದು ಸಂದರ್ಭದಲ್ಲಿ ಮಳೆ ಬಂದು ಏನಾಗುತ್ತೆ, ಫಸಲೆಲ್ಲ ಏನಾಗುತ್ತೆ, ನಾಶ ಆಗುತ್ತೆ. ಆದ್ದರಿಂದ ನಿಮಗೆಲ್ಲರಿಗೂ ಗೊತ್ತಿದೆ ಮಕ್ಕಳ, ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಜೊತೆಯಲ್ಲಿ ಆಡುವಂತಹ ಜೂಜಾಟ ಎಂದು ಕರೆಯುತ್ತೇವೆ ಅಂತ ನಿಮಗೆಲ್ಲರಿಗೂ ಸಹ ವ್ಯವಸಾಯದ ಬಗ್ಗೆ ಗೊತ್ತಿದೆ ಅಲ್ವಾ? ಹಾಗೆ ಭಾರತದಲ್ಲಿ ಏನಾಗಿದೆಯಪ್ಪ ಅಂದರೆ, ಇವತ್ತು ನಾವು ಮಾನ್ಸೂನ್ ಮಳೆಯನ್ನೇ ಅವಲಂಬಿಸಿದ್ದೀವಿ. ಇವತ್ತು ಮಾನ್ಸೂನ್ ಮಳೆಯನ್ನೇ ಅವಲಂಬಿಸೋದನ್ನು ನಾವು ಕಾಣ್ತೀವಿ. ಮಳೆಯ ಒಂದು ಹಂಚಿಕೆ ಏನಾಗಿದೆ, ಋತುಕಾಲಿಕವಾಗಿದೆ, ಅಕಾಲಿಕವಾಗಿದೆ ಮತ್ತು ಅಸಮಾನತೆಯಿಂದ ಇದು ಕೂಡಿದೆ. ಮಳೆಯ ಹಂಚಿಕೆ ಏನಾಗಿದೆ, ಋತುಕಾಲಿಕವಾಗಿದೆ, ಅಸಮಾನತೆಯಿಂದ ಕೂಡಿರೋದನ್ನು ನಾವು ಕಾಣ್ತೀವಿ. ಈ ಕೆಲವು ಬೆಳೆಗಳಿಗೆ ನಾವು ಹೆಚ್ಚಿನ ನೀರು ಬೇಕಾಗುತ್ತೆ, ಕೆಲವು ಬೆಳೆಗಳಿಗೆ ಕಡಿಮೆ ನೀರು ಬೇಕಾಗುತ್ತೆ. ಈಗ ಹೆಚ್ಚಿನ ನೀರು ಬೇಕಾಗಿರೋದು ಯಾವುದಂದರೆ ಭತ್ತ ಮತ್ತು ಕಬ್ಬು ಅಲ್ವಾ? ಮಕ್ಕಳೇ, ನಾವು ಭಾರತದಲ್ಲಿ ನೀರಾವರಿಯ ಅವಶ್ಯಕತೆ ಅಂತೆಲ್ಲ ನೋಡಿದಾಗ ಇಲ್ಲಿ ಏನಾಗುತ್ತಪ್ಪ ಅಂದರೆ, ಭಾರತದ ವ್ಯವಸಾಯ ಅನ್ನೋದು ಮಾನ್ಸೂನ್ ಜೊತೆಯಲ್ಲಿ ಆಡುವಂತಹ ಒಂದು ಜೂಜಾಟ ಅಂತ ನಾವು ಅದನ್ನು ಕರಿತೀವಿ. ಭಾರತದಲ್ಲಿ ಈ ಒಂದು ನೀರಿನ ಒಂದು ಅವಶ್ಯಕತೆ ಭಾರತಕ್ಕೆ ಬಹಳಷ್ಟು ಇದೆ. ನಾವು ಇಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೀರಾವರಿಯ ವಿಧಗಳು ಅಂತ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತೀವಿ. ಈ ನೀರಾವರಿಯ ಅವಶ್ಯಕತೆ ಯಾಕೆ ಭಾರತಕ್ಕೆ ಬೇಕಪ್ಪ ಅಂದರೆ, ಭಾರತ ಅನ್ನೋದು ಮಾನ್ಸೂನ್ ಮಳೆಯನ್ನು ಅವಲಂಬಿಸಿರೋದ್ರಿಂದ, ಅಕಾಲಿಕವಾಗಿರೋದ್ರಿಂದ ಮತ್ತು ಋತುಕಾಲಿಕವಾಗಿರೋದ್ರಿಂದ ಮತ್ತು ಸರಿಯಾಗಿ ಹಂಚಿಕೆ ಆಗದೇ ಇರೋದ್ರಿಂದ ಭಾರತಕ್ಕೆ ನೀರಾವರಿಯ ಅವಶ್ಯಕತೆ ಬಹಳಷ್ಟು ಇದೆ ಅಂತ ಹೇಳ್ಬೋದು. ಕೆಲವೊಂದು ಬೆಳೆಗಳಿಗೆ ಹೆಚ್ಚು ಮಳೆ ಬೇಕಾಗುತ್ತೆ, ಕೆಲವೊಂದು ಬೆಳೆಗಳಿಗೆ ಕಡಿಮೆ ಮಳೆ ನೀರು ಬೇಕಾಗುತ್ತೆ. ಹೆಚ್ಚು ಮಳೆ ಅಂದರೆ ಭತ್ತ ಮತ್ತು ಕಬ್ಬು ಅಲ್ವಾ? ನಿಮಗೆಲ್ಲರಿಗೂ ಗೊತ್ತಿದೆ. ಭತ್ತ ಹೋದರೆ ನಾವು 6 ತಿಂಗಳು ಒಂದು ಬೆಳೆ ಅಂತ ನೋಡಿದಾಗ ವರ್ಷ ಪೂರ್ತಿ ಗದ್ದೆಯಲ್ಲಿ ನೀರು ಇರಬೇಕಾಗುತ್ತಲ್ವ? ಅದು ಮತ್ತು ಕಬ್ಬೂ ಅಷ್ಟೇ ಹೆಚ್ಚು ನೀರು ಬೇಕಾಗುತ್ತೆ. ಕೆಲವೊಂದು ಬೆಳೆಗಳಿಗೆ
ನೀರಿನ ಸ್ವಲ್ಪ ಪ್ರಮಾಣ ಇದ್ರೂ ಸಹ ಸಾಕಾಗುತ್ತೆ ಅಂತೇಳಿ ನಾವು ನೋಡ್ಬೋದು ಮಕ್ಕಳೇ. ಇಷ್ಟು ಈ ಒಂದು ನೀರಾವರಿಯ ಅವಶ್ಯಕತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೀರಾವರಿಯ ವಿಧಗಳನ್ನು ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟಂತೆ ನಾನು ಗೃಹ ಪಾಠವನ್ನು ಕೊಡ್ತೀನಿ, ನೀವೆಲ್ಲರೂ ಸಹ ಬರೀಬೇಕು. ಗೃಹ ಪಾಠ ಪೇಜ್ ನಂಬರ್ ಮಕ್ಕಳೇ, ಭಾಗ 1ರಲ್ಲಿ ಪೇಜ್ ನಂಬರ್ 116. ಅದರಲ್ಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಇದೆ. ಒಂದು, ಸಿಂಧು ನದಿಯು ಡ್ಯಾಶ್ ಬಳಿ ಉಗಮವಾಗುತ್ತದೆ. ಒಂದೇ ಪ್ರಶ್ನೆ. ಎರಡನೇದು, ದಕ್ಷಿಣ ಭಾರತದಲ್ಲೇ ಉದ್ದವಾದ ನದಿ ಡ್ಯಾಶ್ ಆಗಿರುತ್ತದೆ. ಮೂರನೇ ಪ್ರಶ್ನೆ, ಗಂಗಾ ನದಿಗೆ ಬಂದು ಸೇರುವ ಡ್ಯಾಶ್ ನದಿಯ ಉದ್ದವಾದ ಉಪನದಿ. ಇವು ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟಂತೆ 1 ಅಂಕದ ಪ್ರಶ್ನೆಗಳು. 2 ಅಂಕದ ಪ್ರಶ್ನೆಗಳನ್ನು ನಾನು ಬೋರ್ಡ್ ಮೇಲೆ ಬರಿತೀನಿ. ಒಂದು ಪ್ರಶ್ನೆ, ಬ್ರಹ್ಮಪುತ್ರ ನದಿ ಕುರಿತು ವಿವರಿಸಿ. ಎರಡನೇ ಪ್ರಶ್ನೆ, ಭಾರತದಲ್ಲಿ ನೀರಾವರಿ ಏಕೆ ಅವಶ್ಯಕವಾಗಿದೆ? ಭಾರತಕ್ಕೆ ನೀರಾವರಿ ಏಕೆ ಅವಶ್ಯಕವಾಗಿದೆ? ಮಕ್ಕಳೇ, ಇವತ್ತು ಮಾಡಿದಂತಹ ಪಾಠಕ್ಕೆ ಕೇವಲ 2 ಪ್ರಶ್ನೆಗಳನ್ನು ಮಾತ್ರ ನಾನು ಗೃಹ ಪಾಠಕ್ಕೆ ಕೊಟ್ಟಿದ್ದೀನಿ. ಒಂದು, ಬ್ರಹ್ಮಪುತ್ರ ನದಿ ಕುರಿತು ವಿವರಿಸಿ, ಭಾರತದಲ್ಲಿ ನೀರಾವರಿ ಏಕೆ ಅವಶ್ಯಕತೆಯಾಗಿದೆ. ಈ 2 ಪ್ರಶ್ನೆಗಳನ್ನು ಬರೆದು ನನ್ನ ವೈಯಕ್ತಿಕ ಮೊಬೈಲ್ ವಾಟ್ಸಪ್ಗೆ ಕಳಿಸಿ. ವಂದನೆಗಳು.